ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ವರ್ಷ ಬ್ಲಾಗ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸುತ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾನು ನಮ್ಮಮ್ಮ ಅಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ನಮ್ಮ ದೊಡ್ಡಮ್ಮ ಅವ್ರ ಮಗಳು ವರ್ಗಿತಿ ಮಗಳದ್ದು ಫಂಕ್ಷನ್ ಇತ್ತು, ಆರತಿ ಶಾಸ್ತ್ರ. ಹಾಗಾಗಿ ನಾನು ಮತ್ತು ನಮ್ಮಮ್ಮ ಇಬ್ಬರು ಹೋಗಿದ್ವಿ. ಸಂಡೇ ಆದ್ದರಿಂದ ಸಂಡೇ ಎದ್ದು ಹೋಗೋಕ್ಕಾಗಲ್ಲ ಅಂತ ಸ್ಯಾಟರ್ಡೇನೇ ಹೋಗೋಣ ಅಂತ ಹೋಗ್ತಾಯಿದ್ದೀವಿ. ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಗುಂಡ್ಲುಪೇಟೆ ಟು ಬಸ್ಸಲ್ಲಿ ಹೊರಡೋಣ ಅಂತ ಗುಂಡ್ಲುಪೇಟೆ ಟು ಮೈಸೂರಿಗೆ ಹೊರಟ್ವಿ. ಆಮೇಲೆ ಆರ್ ಎಮ್ ಸಿ ಹತ್ರ ಬಂದು ಆಮೇಲೆ ಮೈಸೂರಿಗೆ ಬಂದ್ವಿ. ಸೊ ಅವ್ರ ಮನೆ ಹತ್ರ ಬಂದು ಮೈಸೂರು ಬಸ್ ಸ್ಟ್ಯಾಂಡ್ ಅಂತೂ ತುಂಬ ರಶ್ ಇತ್ತು. ಎಲ್ಲ 3 days ಹಾಲಿಡೇ ಇರೋದ್ರಿಂದ ರಶ್ ಇರೋದ್ರಿಂದ ನಾವು ಬೇಗ ಹೋಗಿ ಸೀಟ್ ಇತ್ತು. ಆಮೇಲೆ ಹೊರಡಿರ್ಲಿಲ್ಲ, ಅದು 3:50 ಹೊರಡೋದು ಅಂದರು. ಮೈಸೂರು ತುಂಬ ಟ್ರಾಫಿಕ್ ಇತ್ತು. ಮೈಸೂರು ಬಿಡೋದೇ ಲೇಟ್ ಆಗ್ತಾಯಿತ್ತು. ಆಮೇಲೆ ಹುಣಸೂರಿಗೆ ಬಂದ್ವಿ. ನೋಡಿ ಬಸ್ ಎಷ್ಟು ರಶ್ ಇದೆ ಅಂತ. ಆಮೇಲೆ ನಮ್ಮೂರಿಗೆ ಬಂದ್ವಿ. ಲಾಸ್ಟ್ ಬ್ಲಾಗಲ್ಲೇ ಹಾಕಿದ್ದೆ ಹೇಗಿದೆ ನಮ್ಮೂರು, ಎಷ್ಟು ಅವರ್ ಜರ್ನಿ ಎಲ್ಲ ಗೊತ್ತಿದೆ. ಹಾಗಾಗಿ ಎಲ್ಲ ತುಂಬ ಸುಮಾರು ದಿನ ಆದಮೇಲೆ ಸಿಕ್ಕಿದ್ದೀವಿ ಅಂತ ಎಲ್ಲ ಒಂದು ರೂಮಲ್ಲಿ ಸೇರ್ಕೊಂಡು ಮಾತಾಡ್ತಾ ಕೂತಿದ್ದು. ನಮ್ಮ ಮಾವನ ಮಗ ಅಂತೂ ನಮ್ಮ ತಾತನ ತುಂಬ ಹಿಂಸೆ, ತುಂಬ ತುಂಟ ಆ ಥರದ್ರಿಂದ ಎಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ. ನಮ್ಮ ತಾತಂಗೆ ಖುಷಿ ಅಲ್ವ ಎಲ್ಲರೂ ಬರೋದ್ರಿಂದ, ಹಂಗಾಗಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಮ್ಮ ದೊಡ್ಡಮ್ಮ ಸ್ಟ್ರೈಟಿಂಗ್ ಮಾಡ್ಕೊತಿದ್ರು. ನಾಳೆ ಫಂಕ್ಷನ್ ಇರೋದ್ರಿಂದ ಇವತ್ತೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಇದು ಸಂಡೇ ಕಂಟಿನ್ಯೂಷನ್ ಬ್ಲಾಗ್. ನಮ್ಮ ಆಂಟಿ ಎಲ್ಲರಿಗೂ ಕಾಫಿ ಕೊಡ್ತಾ ಇದ್ದರು. ಹಾಲು ಕಾಫಿ ಅಂತ ಅಂದ್ಬಿಟ್ಟು ಪಾಪು ಆಮೇಲೆ ಇವರು ಹೊರಡ್ಬೇಕಲ್ಲ, ರೆಡಿ ಆಗ್ತಾಯಿದ್ರು. ಡಿಸೈನ್ಸ್ ಎಲ್ಲ ಹೇರ್ ಸ್ಟೈಲ್ ಮಾಡ್ಕೊತಾಯಿದ್ರು. ನಾವು ಲೇಟಾಗಿ ಹೋಗೋದು, ಅವ್ರ ಮನೆಯವರಾದ್ರಿಂದ ಅವ್ರು ಬೇಗ ಹೋದರು. ನಮ್ಮ ಪಾಪು ಫೋನ್ ನೋಡಿದ್ರೆ ಫಸ್ಟ್ 1 ವರ್ಷದ ಮಗು ಹೇಗೆ ನೋಡುತ್ತೆ ನೋಡಿ. ಎಲ್ಲ ಕಾಫಿ ಎಲ್ಲ ಕುಡಿತಾ ಇದ್ವಿ. ಟೀ ಕುಡಿಯೋದು ಮಾರ್ನಿಂಗ್ ಟೈಮ್. ಅವ್ರು ಹೋದ್ರು, ನಾವು ಲೇಟಾಗಿ ಹೋಗೋಣ ಅಂತ ನಾವು ರೆಡಿ ಆದ್ವಿ. ನಾನು ಬೇಗ ರೆಡಿಯಾಗಿದ್ದೆ, ವೀಡಿಯೋ ಮಾಡೋಣ ಎಲ್ಲಾರ್ದು ಅಂತ. ನಮ್ಮ ಅಣ್ಣ ಮಾತಾಡ್ತಿದ್ರು, ಕರ್ಕೊಬರ್ತೀನಿ ಬೇಗ ಎಲ್ಲರನ್ನೂ ಅಂತ. ನಾವು ಹೊರಡೋಣ ಅಂತ ರೆಡಿ. ನಮ್ಮ ಆಂಟಿಗೆ ರೆಡಿ ಮಾಡ್ತಾ ಇದ್ಲು. ರೆಡಿ ಆದ್ವಿ. ರೀಲ್ಸ್ ಎಲ್ಲ ಫೋಟೋಸ್ ತಗೋಬೇಕಲ್ವ ರೆಡಿ ಆದಮೇಲೆ ಅಂದ್ಬಿಟ್ಟು ಎಲ್ಲ ತಗೊತಾ ಇದ್ಲು ಅವಳು. ನಾನು ನೋಡು ಮಾಡೋಣ ಅಂತ ಅಂದ್ಬಿಟ್ಟು ನಿಂತ್ಕೊಂಡು ವೀಡಿಯೋ ಮಾಡ್ತಿದ್ದೆ. ಸೊ ಆಮೇಲಿಂದ ಹೊರಟ್ವಿ. ಅವಣ್ಣ ಅಂತೂ ಫುಲ್ ಫೋಟೋಸು ನಮ್ಮಮ್ಮ ಅವರೆಲ್ಲ ತಗೊತಾ ಇದ್ದರು. ಫೋಟೋ ತಗೊಳ್ಳೋದು ತುಂಬ ಲೇಟಾಗೋಯಿತು. ಆಮೇಲಿಂದ ರೆಡಿ ಆದ್ವಿ. ನಮ್ಮ ಅತ್ತೆ ಇನ್ನೂ ಬಂದಿರಲಿಲ್ಲ, ಅವ್ರು ಬಂದರು. ಆ ಹುಡುಗಿಗೆ ಸ್ಲಿಪ್ಪರೆಲ್ಲ ಹಾಕಿ ನಮ್ಮ ಮಾವನ ಮಗಳಿಗೆ ಕಾರಲ್ಲಿ ಹೊರಡೋದ್ರಿಂದ ಈಚೆ ತೆಗೆದ್ರು ಗಾಡಿನ. ಹೊರಟ್ವಿ. ತುಂಬ ಇಕ್ಕಟ್ಟೇನು ಅನ್ನಿಸ್ಲಿಲ್ಲ. ಮುಂದೆ ನಾನು ಮತ್ತು ನನ್ನ ಕಸಿನ್ ಕೂತ್ಕೊಂಡ್ವಿ. ಹಿಂದೆ ಅತ್ತೆ, ಆಂಟಿ, ಅಜ್ಜಿ ಕೂತಿದ್ರು. ಆಮೇಲಿಂದ ಹೊರಟ್ವಿ. ಸ್ವಲ್ಪ ಸ್ಟ್ರಕ್ ಆಗೋಗಿದೆ ಮೊಬೈಲ್ ಫೋನ್ಸ್ ವೀಡಿಯೋಸಲ್ಲಿ. ಅವಳಂತೂ ಎಲ್ಲರೂ ಹೋದ್ರೆ ಸಾಕು ನಿದ್ದೆ ಮಾಡ್ತಿರ್ತಾಳೆ ನಮ್ಮ ಪಾಪು. ಆಮೇಲಿಂದ ಹೊರಟ್ವಿ. ಅದೇನಿದ್ರು ಕಮಲಾಪುರ ಟು ಪಿರಿಯಾಪಟ್ಟಣ ಏನಿದ್ರು ಒಂದು 10 ನಿಮಿಷ ಸಾಕು. ಇದು ರಜಪೂತ್ ಅಂತ ಪಾರ್ಟಿ ಹಾಲ್ ಇತ್ತು, ಅಲ್ಲೇ ಬಂದ್ವಿ. ಹಾಲ್ ಹತ್ರ ಬೇರೆ ಮನೆಯಲ್ಲಿಲ್ಲ, ಬೇರೆ ಪ್ಲೇಸ್ ಹೊರಗಡೆ ಮಾಡಿದರು. ಹೀಗಿತ್ತು ಅದು ಹಾಲು. ಎಲ್ಲ ಶಾಸ್ತ್ರ ಎಲ್ಲ ಮುಗಿದೋಗಿತ್ತು. ನಾವು ಹೋಗೋವರೆಗೇ ವೀಡಿಯೋ ಮಾಡ್ತಾಯಿದ್ದೆ, ಎಲ್ಲ ಕೂತಿದ್ರು. ಆಮೇಲಿಂದ ಇನ್ನೇನು ಫೋಟೋ ತೆಗೆಸ್ಕೊಂಡು ಹೊಂಟೋಗೋಣ ಊಟಕ್ಕೆ ಅಂತ ಫೋಟೋ ಎಲ್ಲ ತೆಗೆದುಕೊಂಡು ಊಟಕ್ಕೆ ಹೊರಟ್ವಿ. ನಮ್ಮ ಮಾವದಿರ ಮಕ್ಕಳನ್ನ ಹಾಯ್ ಮಾಡ್ರು ಅಂದರೆ ಹಾಯೇ ಮಾಡಲ್ಲ. ಆಮೇಲಿಂದ ಅವ್ರು ನಮ್ಮ ದೊಡ್ಡ ಮಾವ ದೊಡ್ಡತ್ತೆ ಬಂದರು. ಅವನಂತೂ ಹೀರೋ ಥರ ರೆಡಿಯಾಗಿದ್ದಾನೆ ಅಂದ್ಬಿಟ್ಟು ಎಲ್ಲ ಫೋಟೋಸ್ ತಗೋತಾಯಿದ್ರು ಅವನ ಜೊತೆ. ಅವನಂತೂ ಫುಲ್ ನಾಚಿಕೆ ಅವನಿಗೆ. ಕೂತ್ಕೊಂಡು ಇನ್ನೂ ಊಟ ಖಾಲಿ ಇರಲಿಲ್ಲ, ಹಾಗಾಗಿ ಕೂತ್ಕೊಂಡಿದ್ದು.
ಡೈರಿ ಮಿಲ್ಕ್ ಚಾಕ್ಲೇಟ್ ಇತ್ತು ಅಂದರೆ ಎಲ್ಲ ಶೇರ್ ಮಾಡಿ ತಿಂತಾ ಕೂತಿದ್ವಿ. ಆಮೇಲೆ ಇನ್ನೇನು ಊಟಕ್ಕೆ ಹೋಗಬೇಕಿತ್ತು. ನೆಕ್ಸ್ಟ್ ಹೋಗೋಣ ಅಂದ್ಬಿಟ್ಟು ಕೂತ್ಕೊಂಡು ಮಾತಾಡ್ತಿದ್ವಿ. ಈಚೆಗಡೆ ಒಂದು ಸ್ವಲ್ಪ ಫೋಟೋಸ್ ತಗೊಂಡು ಇವಳು ನನ್ನ ವೀಡಿಯೋ ಮಾಡ್ತಾಯಿದ್ಲು. ಹಾಗೆ ವೀಡಿಯೋ ಮಾಡಿಬಿಟ್ಟು ಊಟಕ್ಕೆ ಹೋದ್ವಿ. ನಾನ್ ವೆಜ್ ಆದ್ದರಿಂದ ನಾನ್ ವೆಜ್ ಊಟ ಇತ್ತು. ಸೇಮ್ ಮಾಮೂಲಿ ಎಗ್ಗು ಎಲ್ಲ ಮಾಡಿದ್ರು. ಅವಳು ಹೋಗ್ತಾಯಿದ್ವಿ ಅಂತ ಅವ್ರು ರೇಗಿಸ್ತಿದ್ವಿ, ಬಾಯ್ ಬರ್ತೀವಿ ಅಂತ. ಅವ್ರು ಲೇಟಾಗಿ ಬರ್ತಿದ್ರು, ನಾವು ಬೇಗನೆ ಹೋದ್ವಿ ಮನೆಗೆ. ಏನಾಯ್ತಲ್ಲ ಊಟ ಅಂತ ಅಂದ್ಬಿಟ್ಟು ಬಂದ್ವಿ. ಅವ್ರ ರಿಲೇಷನ್ಸ್ ಜೊತೆಲ್ಲ ಸ್ವಲ್ಪ ಮಾತಾಡೋದಿರುತ್ತಲ್ಲ, ನಮ್ಮಮ್ಮ ಆಂಟಿ ಮಾತಾಡ್ತಿದ್ರು. ಆಮೇಲೆ ಬಂದೇ ಬಿಟ್ವಿ. ರಿಟರ್ನ್ ಗಿಫ್ಟ್ ಆದ್ದರಿಂದ ಅವ್ರು ತಟ್ಟೆ ಕೊಟ್ಟಿದ್ದರು ನಮಗೆ, ಮತ್ತು ಬೀಡ ಇತ್ತು. ಹೇಗಿತ್ತು ಹಾಗೆಯೇ ನಮ್ಮ ಅಜ್ಜಿನ ಕರ್ಕೊಂಡು ನಾವು ಎಲ್ಲರೂ ಬಂದ್ವಿ, ಹೊರಟ್ವಿ ಅಲ್ಲಿಂದ. ಮತ್ತೆ ಕಂಪ್ಲಾಪುರಕ್ಕೆ ಬಂದ್ವಿ. 5 ಮಿನಿಟ್ಸ್ ಅಲ್ವಾ, ಸೊ ಸಾಂಗ್ ಎಲ್ಲ ಹಾಕ್ಕೊಂಡು ಈಗ ರೆಡಿಯಾಗಿದ್ವಿ. ಈಗ ಏನು ಫೋಟೋಸೇ ತಗೊಳ್ಳಿಲ್ಲ ಅಂತ ಮನೆಗೆ ಬಂದು ಫೋಟೋಸು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡು ಬಂದ್ವಿ. ಅಲ್ಲೆಲ್ಲ ತುಂಬ ಬೇರೆ ಪ್ಲೇಸ್ ಇರಲಿಲ್ಲ ವೀಡಿಯೋಸು ರೀಲ್ಸ್ ಮಾಡೋದಕ್ಕೆ. ಅಲ್ಲಲ್ಲೇ ತೆಗೆದ್ರೆ ಸುಮ್ಮನೆ ನಮ್ಮನ್ನೇ ನೋಡ್ತಾ ಇರ್ತಾರೆ ಅಂದ್ಬಿಟ್ಟು ಬಂದ್ವಿ. ಮನೇಲಿ ಮಾಡಿಕೊಂಡ್ರೆ ಆಯಿತು ಅಂದ್ಬಿಟ್ಟು ಹಾಗೆ ಊರೊಳಗಡೆ ತೋರಿಸ್ತಾಯಿನಿ ಬನ್ನಿ ನೆಕ್ಸ್ಟ್ ಹೇಗಿದೆ ಅಂತ ಅಂದ್ಕೊಂಡು. ಹೀಗಿತ್ತು ನಮ್ಮಮ್ಮ ಅವ್ರ ಊರು. ಮೇನ್ ರೋಡಲ್ಲೇ ಇರೋದ್ರಿಂದ ಇವರು ತುಂಬ ಏನು ಊರೊಳಗಡೆ ಏನು ಹೋಗೋಂಗಿಲ್ಲ. ಮೇನ್ ರೋಡಲ್ಲೇ ಅವ್ರ ಮನೆ ಸಿಗುತ್ತೆ. ಆಮೇಲೆ ಮನೆಗೆ ಬಂದ್ವಿ. ನಮ್ಮ ಅಕ್ಕ ಬಂದಿರಲಿಲ್ವಲ್ಲ, ಅವಳು ಫೋನ್ ಮಾಡ್ತಾಯಿದ್ಲು, ಎಲ್ಲಿದ್ದೀರಾ, ಹೊರಟ್ರಾ, ಮನೆಗೆ ಬರ್ತಾಯಿದ್ದೀರಾ, ಅಲ್ಲೇ ಇರಿ ಅಂತ ಅಂತಿದ್ಲು. ಆದರೆ ನಾವು ಹೊರಟು ಬಂದ್ಬಿಟ್ಟಿದ್ವಿ. ಅವಳು ಆಮೇಲೆ ಬರ್ತೀನಿ ಅಂತ ಅಂದಿದ್ಲು. ಅವಳು ಹೊರಟಿದ್ದಾಳೆ ಮೈಸೂರಿಂದ ಕಂಪ್ಲಾಪುರಕ್ಕೆ. ಅದು ಅಂಗಡಿ ಹತ್ರ ಅಲ್ವಾ, ಮಟನ್ ಅಂಗಡಿ ಮುಂದೆನೇ ಇರೋದ್ರಿಂದ ಸಂಡೇ ಆದ್ದರಿಂದ ರಶ್ ಇತ್ತು, ಎಲ್ಲ ಬರ್ತಾನೆ ಇರ್ತಾರೆ ಅಂತ ಅಂದ್ಕೊಂಡು ಬಂದ್ವಿ. ಆಮೇಲೆ ಅವಳು ಬಂದೇ ಬಿಟ್ಲು. ಈಚೆ ನಿಂತಿದ್ವಿ ನಾವು. ಅವಳು ಬರ್ತಾಳೆ ಅಂತ ಇವರೆಲ್ಲ ಕರ್ಕೊಬರಕ್ಕೆ ಹೋಗಿದ್ರು. ಬಸ್ಸಲ್ಲಿ ಇಳಿದು ಬಂದಳು, ಅವಳು ಒಬ್ಬಳೇ ಬಂದಳು. ಅವ್ರು ಹೋಗಿ ಅಂದ್ಬಿಟ್ಟು ಕಳಿಸಿದ್ರು. ಇದೆಲ್ಲ ಮಾತಾಡಿಸಿರೋ ಮನಸ್ಸೆಲ್ಲ ಇಲ್ಲೇ ಇತ್ತು. ನೈಟೆಲ್ಲ ನೋಡಿ ನಮ್ಮನ್ನ, ಅದಕ್ಕೆ ಬಂದುಬಿಟ್ಟಿದ್ವಿ ಅಂತ ಅಂತಿದ್ರು ಅವಳನ್ನ. ಆಮೇಲಿಂದ ಬಂದಳು. ಅವಳನ್ನ ನಮ್ಮ ಅಣ್ಣ ಕರ್ಕೊಂಡ್ಬಂದರು. ಸಂಜೆ ಅದರಿಂದ ಟೀ ಎಲ್ಲ ಕುಡಿತಾ ಕೂತಿದ್ವಿ. ಕಾಫಿ ಕುಡಿಬೇಕಲ್ಲ, ಟೀ ಮತ್ತು ಕಾಫಿ ರಿಲ್ಯಾಕ್ಸ್ ಆಗಿರಲಿಲ್ಲ. ಆಮೇಲೆ ನೈಟ್ ಊಟ ಎಲ್ಲ ಮಾಡಿ ಅದನ್ನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಂಗೆ ವೀಡಿಯೋ ನೈಟ್ ಮಲ್ಕೊತಿದ್ವಿ. ಇದು ಮಂಡೇ ಕಂಟಿನ್ಯೂಷನ್ ಬ್ಲಾಗ್. ಹಾಗಾಗಿ ಚಿತ್ರಾನ್ನ ಮಾಡ್ತಾಯಿದ್ಲು ನಮ್ಮ ಅಕ್ಕ, ಗೊಜ್ಜು ಮಾಡ್ತೀನಿ ನಾನೇ ಅಂತ. ಅವಳೇ ಮಾಡೋಕ್ಕೆ ಹೋದ್ಲು. ನಮ್ಮ ಕಝಿನ್ ಹತ್ರ ನಾವು ಮನೆ ಒರೆಸ್ತಿದ್ವಿ ಎಲ್ಲ. ಆಮೇಲೆ ಸುಮ್ಮನೆ ಕೂತ್ಕೊಂಡು ಮಾತಾಡ್ತಾಯಿದ್ರು. ಆಮೇಲಿಂದ ಅವರು ಇನ್ನೇನೆಲ್ಲ ಸುಮ್ಮನೆ ಬೇಜಾರಾಗುತ್ತೆ, ಇನ್ನೇನು ಹೊರಡ್ತೀವಲ್ಲ ಅಂದ್ಬಿಟ್ಟು ಎಲ್ಲ ನಮ್ಮ ಅಜ್ಜಿ ಹೋಗಬೇಡಿರಿ ಅಂತ ಇದ್ದರು. ಹಂಗಾಗಿ ಮಾತಾಡ್ತಿದ್ದು. ಇದು ನಮ್ಮ ಹೊಲಕ್ಕೆ ಅವರು ಅರ್ಶಿಣದೆಲೆ ಕಿತ್ಕೊಬನ್ನಿ ಅಂದಿದ್ರು ಕಡುಬು ಮಾಡೋಕ್ಕೆ. ಹಂಗಾಗಿ ನಾವು ಹೋಗಿ ನೋಡ್ಕೊಬರ್ತೀವಿ ಸ್ವಲ್ಪ ಹೊತ್ತು ಅಂತ ಅಂದ್ಬಿಟ್ಟು ನಾನು, ಕಝಿನ್, ಅಕ್ಕ, ಮಾವನ ಮಗಳು, ಅಣ್ಣ ಅವರೆಲ್ಲ ಹೋದ್ವಿ. ನೋಡ್ಕೊಂಬರೋಣ. ಜಮೀನ 3 ಇಯರ್ಸ್ ಬ್ಯಾಕ್ ಆಗಿತ್ತು, ಆಗ ಹೋಗಿದ್ವಿ. ಈಗ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ ನೋಡ್ಕೊಂಬರೋಕ್ಕೆ. ಅವರು ಗಾಡಿ ತೆಗಿತಾಯಿದ್ರು ಈಚೆಗೆ. ಗಾಡೀಲಿ ಹೋಗೋಣ ಅಂತ ಅಂದ್ಬಿಟ್ಟು ಕಾರಲ್ಲಿ ಹೋಗೋಣ ಅಂದ್ವಿ, ಬೇಡ ಅಂದ್ಬಿಟ್ಟು ಗಾಡೀಲಿ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ. 3 ಜನ ಒಂದೊಂದು ಗಾಡೀಲಿ ಕೂತ್ಕೊಂಡ್ವಿ. ಆಮೇಲಿಂದ ನಮ್ಮ ಅಣ್ಣ ತೆಗಿಯೋವರೆಗೆ ಅವ್ರಿಗೆ ಗೊತ್ತಾಗಲ್ಲ ರೋಡು, ಸುಮಾರು ದಿನ ಆಗೋಗೈತೆ ಅಂದ್ಬಿಟ್ಟು ಗೊತ್ತಿಲ್ಲ ಅಂತ ಅಂತಿದ್ರು. ಅವಳು ತುಂಬ ಬೇಗ ಹತ್ಬಿಟ್ಲು, ಅದಕ್ಕೆ ನಗಾಡ್ತಿದ್ವಿ ನಾವು. ಆಮೇಲೆ
ಕೂತ್ಕೊಂಡು ಅವ್ರು ಬುಲೆಟೆಲ್ಲ ಓಡಿಸ್ಬೇಕು ಅಂದ್ಬಿಟ್ಟು ಬುಲೆಟ್ ಗಾಡಿನೇ ಎತ್ಕೊಬಂದರು. ಆಮೇಲೆ ಸ್ಟಾರ್ಟ್ ಮಾಡಿದ್ವಿ. ಊರೊಳಗಡೆ ಇರೋದ್ರಿಂದ ಊರೊಳಗಡೆಯಿಂದನೇ ಹೋಗಬೇಕು ಹೊಲಕ್ಕೆ. ನಾವು ಯಾವತ್ತೂ ಹೋಗೇ ಇರಲಿಲ್ಲ ಗಾಡೀಲಿ. ಇದೇ ಫಸ್ಟ್ ಟೈಮ್ ರೈಡ್ ಮಾಡ್ತಾಯಿದ್ದೀನಿ ಅನ್ನಿಸ್ತಾಯಿತ್ತು ಅಲ್ಲಿ ಹೋಗೋವರೆಗೆ. ಅದು ಊರೊಳಗಡೆಯಿಂದ ಹೋಗಬೇಕು. ಆಮೇಲಿಂದ ಹೊರಟ್ವಿ. ಇನ್ನೇನು ಹೋಗ್ತೀವಿ, ಬೇಗ ಬಂದುಬಿಡಿ, ಹೋಗಬೇಕು ಊರಿಗೆ ಅಂತ ಅಂದ್ಬಿಟ್ಟು ಬೇಗನೆ ಬಂದ್ವಿ. ಸುಮಾರು ದಿವಸ ಆಗೋಗಿತ್ತು. ಆಗ ಶುಂಠಿ ಹಾಕ್ತಾಯಿದ್ರು ಹೊಲದಲ್ಲಿ. ಆಗ ಫೋಟೋಸ್ ತಗೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಹೋಗೋಣ ಅಂದ್ಬಿಟ್ಟು ಹೋಗಿದ್ವಿ. ಇವಾಗ ಬಂದು ಎಲ್ಲ ನೆನೆಸಿದ್ವು. ನಾಯಿ ಅಂತೂ ತುಂಬ ಬೊಗಳುತ್ತಿತ್ತು. ನಮ್ಮ ಇದಕ್ಕೆ ಹೋಗೋಕ್ಕೆ ನಮಗೆ ಬೊಗಳುತ್ತೆ. ಆಮೇಲಿಂದ ಇದು ಅಡಿಕೆ ತೋಟ ಎಲ್ಲ ಇರೋದ್ರಿಂದ ಫೋಟೋಸ್ ಏನು ತಗೊಳ್ಳಿಲ್ಲ. ಸುಮ್ಮನೆ ನೋಡ್ಕೊಂಬರೋಣ ಅಂದ್ಬಿಟ್ಟು ಹೋದ್ವಿ. ಅಲ್ಲಿ ಟ್ಯಾಕ್ಟ್ರೆಲ್ಲ ಇತ್ತು, ಹೊಸದು ತಗೊಂಡಿದ್ರು ಅಂದರು. ಅದಕ್ಕೆ ಟ್ಯಾಕ್ಟ್ರ್ ಮೇಲೆಲ್ಲ ಹತ್ತೊಂದು ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ಎಲ್ಲರೂ ಹತ್ತಿದ್ವಿ. ನಮ್ಮ ಅಕ್ಕ ನಾನು ಗಾಡಿ ಓಡಿಸ್ತೀನಿ ಎಲ್ಲರೂ ಕೂತ್ಕೊಳ್ಳಿ ಅಂತ ಅಂದ್ಬಿಟ್ಟು ಕೂರಿಸ್ತಾಯಿದ್ರು. ಅವರು ಎಲ್ಲರೂ ಕೂತ್ಕೊಂಡು ಒಂದು ಫೋಟೋಸ್ ತಗೊಂಡ್ವಿ. ಹಂಗೇನೆ ಎಲ್ಲ ವೀಡಿಯೋ ಎಲ್ಲ ಮಾಡಿಕೊಂಡೆ. ಆಮೇಲಿಂದ ಇಳ್ಕೊಂಡು ಬಂದು ಟೈಮ್ ಆಗುತ್ತೆ ಬನ್ನಿ ಅಂತ ಅಂತಿದ್ರು ಅಂದ್ಬಿಟ್ಟು ಬೇಗ ಕಡುಬೆಲ್ಲ ಮಾಡ್ಬಿಟ್ಟು ತೊಗೊಂಡೋಗ್ಬೇಕು. ಊರಿಗೆ ಹೋಗೋಣ ತಿನ್ನಬೇಕು ಅಂತಿತ್ತು ನಮ್ಮ ತಾತ ಅಜ್ಜಿಯವರೆಲ್ಲ. ನನಗೂ ಇಷ್ಟ ಆಯಿತು ತಿನ್ನಬೇಕು ಅಂತ. ನಮ್ಮಮ್ಮ ಮಾಡಿರಲಿಲ್ಲ, ಹಂಗಾಗಿ ಮಾಡಬೇಕು ಅಂತ ಅಂತಿದ್ರು ಅಂದ್ಬಿಟ್ಟು ಅಷ್ಟೊಂದೆಲ್ಲ ಕಿತ್ಕೊಳ್ಳೋಕೆ ಬಂದಿದ್ದು. ಅಷ್ಟರಲ್ಲಿ ಕಿತ್ಕೊಂಡು ವಾಪಸ್ ಹೊರಟ್ವಿ. ಒಂದು ರೀಲ್ಸ್ ಒಂದು ಮಾಡಿದ್ವಿ ಅಷ್ಟೇ, ಜಾಸ್ತಿ ಏನು ಮಾಡೋಕ್ಕಾಗಲಿಲ್ಲ. ಅವಳು ಗಾಡಿನ ಕಲಿಬೇಕು ಅಂತಿದ್ಲು ಅಂದ್ಬಿಟ್ಟು ಒಂದು ಸ್ವಲ್ಪ ದೂರ ಕೊಟ್ವಿ ಓಡಿಸು ಅಂತ. ಆಮೇಲೆ ಕಿತ್ಕೊಟ್ರು. ನಮ್ಮ ಅಲ್ಲಿರೋ ಕೆಲಸ ಮಾಡ್ತಿರ್ತಾರಲ್ಲ ಅವರೇ ಕಿತ್ತು ಕೊಟ್ಟರು ತಗೊಂಡೋಗಿ ಅಂತ ಅಂದ್ಬಿಟ್ಟು. ತಗೊಂಡು ಬಂದ್ವಿ. ಇನ್ನೇನು ಕೆಳಗಡೆಯಿಂದ ಹೋಗೋದು ಅಂದ್ಬಿಟ್ಟು ಹಂಗೇ ಮಾಮೂಲಿ ಹೆಂಗೆ ಹೋಗಿದ್ವಿ ಹಾಗೆ ವಾಪಸ್ ರಿಟರ್ನ್ ಬಂದು ನಾವೇ ಗಾಡೀಲಿ ಬಂದ್ವಿ. 12 ಆಗಿತ್ತು. ಮನೆಗೆ ಬಂದುಬಿಟ್ಟು ಫೋನ್ ಅವಳ ಹತ್ರನೇ ಇತ್ತು, ಕಝಿನ್ ಹತ್ರನೇ ಕೊಟ್ಟಿದ್ದೆ. ಆಮೇಲೆ ಕಡುಬು ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಕೊಂಡ್ರು. ನಮ್ಮ ಆಂಟಿ ಹೊರಡಕ್ಕೆ ರೆಡಿಯಾಗಿದ್ದರು. ಅವ್ರು ಹೊರಡ್ಮೇಲೆ ನಾವು ಹೊರಡೋಣ ಅಂತ ಅಂದ್ಬಿಟ್ಟು ನಾವು ರೆಡಿಯಾಗಿದ್ವಿ. ಅವ್ರು ಮುಂಚೆ ಹೋದ್ರು. ನಾವು ಸ್ವಲ್ಪ 10 ನಿಮಿಷ ಲೇಟ್ ಆಗೋರಿ. ನಮ್ಮ ದೊಡ್ಡಪ್ಪ ಇನ್ನೂ ಬಂದಿರಲಿಲ್ಲ, ಅವ್ರು ಬರಬೇಕಿತ್ತು ಅಂದ್ಬಿಟ್ಟು ನನಗಂತೂ ತುಂಬ ಬೇಜಾರಾಗುತ್ತಪ್ಪ ಅಲ್ಲಿಂದ ಬರಬೇಕಾದ್ರೆ. ಎಲ್ಲರನ್ನೂ ಬಿಟ್ಟು ಬರಬೇಕು, ಎಲ್ಲ ಬೇರೆ ಬೇರೆಯಾಗಿ ಹೋಗಿರ್ತೀವಿ. ಹೋಗ್ಬೇಕಾದ್ರೆ ತುಂಬ ಖುಷಿಯಾಗಿ ಹೋಗ್ತೀನಿ, ಬರ್ಬೇಕಾದ್ರೆ ತುಂಬ ಬೇಜಾರಾಗಿ ಬರ್ತೀನಿ ಯಾವಾಗಲೂ. ಅಷ್ಟೇ ಇದು ನನಗೆ ಅಲ್ಲಿಗೆ ಹೋದರೆ. ಅಲ್ಲಿಂದ ಮೈಸೂರಿಗೆ ನಮ್ಮ ದೊಡ್ಡಪ್ಪ ಅವ್ರು ಮೈಸೂರಲ್ಲೇ ಇರೋದ್ರಿಂದ ನಮ್ಮನ್ನ ಮೈಸೂರಿಗೆ ಡ್ರಾಪ್ ಮಾಡ್ತೀನಿ. ಆಮೇಲಿಂದ ನೀವು ಗುಂಡ್ಲುಪೇಟೆ ಬಸ್ ಹತ್ತಿ ಹೋಗೋಣ ಅಂದ್ಬಿಟ್ಟು ಬಂದ್ವಿ. ಗುಂಡ್ಲುಪೇಟೆ ಬಸ್ ಹತ್ತಿದ್ವಿ. ಗುಂಡ್ಲುಪೇಟೆಗೆ ಬಂದೇ ಬಿಟ್ವಿ. ಒಂದು ದಿವಸದಲ್ಲಿ ಇಷ್ಟೆಲ್ಲ ಆಗಿತ್ತು. ಸೊ ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು. ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವ್ಲಾಗ್ನ ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.